ಇತ್ತೀಚೆಗೆ ಪಿಯುಸಿ ಫಲಿತಾಂಶ ಹೊರಬಿದ್ದಿದ್ದು ಕಲಬುರಗಿಯ ಪ್ರತಿಷ್ಠಿತ ಮುಕ್ತಾಂಬಿಕಾ ಪಿಯು ಕಾಲೇಜು ವಿದ್ಯಾರ್ಥಿನಿಯರು ಅತಿ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗುವುದರ ಮೂಲಕ ಕಾಲೇಜು ಹಾಗೂ ಕಲಬುರಗಿ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಈ ಹಿನ್ನೆಲೆ ಕಾಲೇಜು ಆಡಳಿತ ಮಂಡಳಿಯ ವತಿಯಿಂದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ನಗರದ ಮುಕ್ತಾಂಬಿಕಾ ಪಿಯು ಕಾಲೇಜ್ ಆಫ್ ಸೈನ್ಸ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ 95.3% ಅಂಕ ಪಡೆದ ಪ್ರೇಮಾ ತಂದೆ ಪರಮೇಶ್ವರ್ ಬಿರಾದರ್, 94.3% ಅಂಕ ಪಡೆದ ಜಕ್ಕಮ್ಮ ಹಾಗೂ 93.1% ಅಂಕ ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಉಪನ್ಯಾಸಕರಾದ ಜಗದೇವಿ ಕೋಲ್ಕುಂದ, ಪೂಜಾ ಜೋಗದ್, ಭಾಗ್ಯಜ್ಯೋತಿ ಅವರು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ನಾನು ಡಾಕ್ಟರ್ ಎಂ.ಆರ್. ಹುಗ್ಗಿ ಸಣ್ಣ ವಿಶ್ವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ನಡೆಯುವ ಮುಕ್ತಾಂಬಿಕಾ ಕಾಲೇಜಿನ ಪ್ರಿನ್ಸಿಪಾಲರ್ ಆಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಾಲೇಜಿನ ರಿಸಲ್ಟು ಭಾಳ ಅತ್ಯಂತ ಚೆನ್ನಾಗಿ ತಂದಿದ್ದಾರೆ ಮಕ್ಕಳು. ಮತ್ತು ಸುಮಾರಾಗಿ 340 ಹುಡುಗಿಯರಲ್ಲಿ 200 ಹುಡುಗಿಯರು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ, ಅಂದರೆ ಫಸ್ಟ್ ಕ್ಲಾಸ್ ಪಾಸಾಗಿದ್ದಾರೆ. ಮತ್ತು 45 ಹುಡುಗಿಯರು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ ನಮ್ಮ ಕಾಲೇಜಿನ ಕೀರ್ತಿ ತಂದಿದ್ದಾರೆ. ಅದರಲ್ಲಿ ಈ ಅತ್ಯುನ್ನತ ಶ್ರೇಣಿಯಲ್ಲಿ ಮೊದಲನೇ ರ್ಯಾಂಕ್ ಅಂದರೆ ಫಸ್ಟ್ ನಮ್ಮ ಕಾಲೇಜ್ ಟಾಪರ್ ಅಂದ್ರೆ 95.33 ಪ್ರೇಮ, ಮತ್ತು ಇನ್ನೊಂದು ಜಕ್ಕಮ್ಮ ಅನ್ನೋ ಹುಡುಗಿ ಕೂಡ ಸೆಕೆಂಡ್ ಟಾಪರ್ 94.33 ತೆಗೆದುಕೊಂಡಿದ್ದಾರೆ. ಮೊದಲನೇ ಹುಡುಗಿ 2 ಪೇಪರ್ನಲ್ಲಿ 100ಕ್ಕೆ 100 ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಕಂಪ್ಯೂಟರ್ ಸೈನ್ಸ್ನಲ್ಲಿ, ಮ್ಯಾಥಮೆಟಿಕ್ಸ್ನಲ್ಲಿ. ಇನ್ನೊಂದು ಹುಡುಗಿ ಮಧು ಅನ್ನೋದು ಬಯಾಲಜಿಯಲ್ಲಿ ಹುಡುಗಿ, ಆ ಮಗುವು 100ಕ್ಕೆ 100 ಮಾರ್ಕ್ಸ್ ತೊಗೊಂಡು ನಮ್ಮ ಕಾಲೇಜಿಗೆ ಅತ್ಯಂತ ಕೀರ್ತಿ ತಂದಿದ್ದಾರೆ. ಇದು ಎಲ್ಲಕ್ಕೂ ಕಾರಣ ಏನಂತಂದ್ರೆ ನಮ್ಮ ಸಂಸ್ಥೆಯ ವಿದ್ಯಾವರ್ಧಕ ಸಂಘದ ಪೂಜ್ಯ ಅಪ್ಪಾಜಿ ಮತ್ತು ಚೇರ್ಪರ್ಸನ್ ಆದ ಮಾತೋಶ್ರೀ ದಾಕ್ಷಿಣಿ ಅವ್ವಾಜಿ ಅವರ ಮತ್ತು ಅಣ್ಣಾಜಿ ಅವರ ಸಲಹೆ ಸೂಚನೆಗಳಿಂದ ಇವರ ಮಾರ್ಗದರ್ಶನದಲ್ಲಿ ನಾವು ಇಂಥ ಅತ್ಯಂತ ರಿಸಲ್ಟ್ ಬರಲು ಕಾರಣವಾಯಿತು ಅಂತ ಹೇಳ್ಬೋದು. ದೊಡ್ಡಪ್ಪ ಅಪ್ಪ ಅವರು ಇವರೆಲ್ಲರೂ ಆಶೀರ್ವಾದದಿಂದ ನಮ್ಮ ಕಾಲೇಜು ಅತ್ಯಂತ ಚೆನ್ನಾಗಿ ಮಕ್ಕಳು ಓದ್ತಾ ಇದ್ದಾರೆ. ಮತ್ತು ಈ ಕಾಲೇಜಿನಲ್ಲಿ ಪರಿಸರ ಅತ್ಯಂತ ಪರಿಸರ ಅಂದರೆ ಗ್ರೀನರಿ ಇರೋದ್ರಿಂದ ಮಕ್ಕಳಿಗೆ ಒಂಥರ ಪಾಸಿಟಿವ್ ಎನರ್ಜಿ ಬಂದು ನಾವು ಚೆನ್ನಾಗಿ ಓದ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ವಸತಿ ಸೌಲಭ್ಯ ಅತ್ಯಂತ ಗುಣಮಟ್ಟದಿದೆ ಕಾಲೇಜಿನಲ್ಲಿ. ಮತ್ತು ಮೊದಲನೇದಾಗಿ ಫಸ್ಟ್ ಕನ್ನಡ ಮೀಡಿಯಮ್ನಲ್ಲಿ ಬಂದಂಥ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ನಡೆಸ್ತೇವೆ. ಮತ್ತು ವಿಶೇಷವಾದಂಥ CET ನೀಟ್ ಕೋಚಿಂಗ್ ಈಗಾಗಲೇ ಒಬ್ಬರು ನಮ್ಮಲ್ಲಿ ಪ್ರಸನ್ನ ಕಣ್ಣನ್ ಅಂತ IIT ಸ್ಟ್ಯಾಂಡರ್ಡ್ ಅಂತ ಫ್ಯಾಕಲ್ಟಿನ ಕರೆದು ತಂದು ಅವರಿಂದ ಪಾಠ ಮಾಡಿಸ್ತಿದ್ದೆವು. ಮತ್ತು ಇದು ಲಾಂಗ್ ಟರ್ಮ್ ಕೋಚಿಂಗ್ ಕ್ಲಾಸ್ ಕೂಡ ನಡೆಸ್ತೇವೆ. CET ನೀಟ್ ಕೋಚಿಂಗು ಸುಮಾರು ವಿದ್ಯಾರ್ಥಿಗಳು ಮೆಡಿಕಲ್ಲು, ಇಂಜಿನಿಯರಿಂಗು ಮತ್ತು ಪ್ರೆಸ್ಟೀಜಿಯಸ್ ಕೋರ್ಸ್ಗಳಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆ ವಿಷಯ. ಪ್ರತಿ ವರ್ಷವೂ ನಮಗೆ ಹೇಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ ಬಹಳಷ್ಟು ಸಪೋರ್ಟ್ ಇದೆ. ನೀ ಬೇಕಾದಷ್ಟು ಅಕಾಡೆಮಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ನಮ್ಮದು ಏನೂ ತೊಂದರೆ ಇಲ್ಲ, ಏನಿಲ್ಲ, ಬೇಕಾದಷ್ಟು ಖರ್ಚು ಮಾಡಬಹುದು, ಅಂದರೆ ಇನ್ನೂ ಹೆಚ್ಚಿನ ರಿಸಲ್ಟ್ ತರಲಿ ಅಂತ ನಮ್ಗೆ ಅವರಿಗೆ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಅದ್ರ ಪ್ರಕಾರ ನಾವು ಮಾಡ್ತಾಯಿದ್ದೆವು. ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಬೋಧಕ ಶಿಕ್ಷಕರು ಬಂದವರು ಅವರು ಭಾಳಷ್ಟು ಅತ್ಯಂತ ಪರ್ಸ್ನಲ್ ಆಗಿ ಕೇರ್ ತೆಗೆದುಕೊಂಡು ಮಕ್ಕಳನ್ನು ಪ್ರತಿಯೊಬ್ಬ ಮಕ್ಕಳನ್ನು ಕಾಳಜಿ ಮಾಡಿ ಈ ರಿಸಲ್ಟ್ ಬರಲು ಕಾರಣವಾಯಿತು ಅಂತ ಹೇಳ್ಬೋದು. ಅದು ಬೋಧಕ ಅಷ್ಟೇ ಇಲ್ಲ, ಬೋಧಕೇತರ ಸಿಬ್ಬಂದಿ ವರ್ಗದವರು ಕೂಡ ಇದಕ್ಕೆ ಕಾರಣ ಇದ್ದಾರೆ. ಮತ್ತು ಇದನ್ನು ವಿಶೇಷವಾಗಿ ಹೇಳಬೇಕಂದ್ರೆ ಹಾಸ್ಟೆಲ್ದು ಎಲ್ಲ ಬೋಧಕದವರು ಅಂದ್ರೆ ಈ ಮಕ್ಕಳಿಗೆ ಊಟ ಹಾಕೋರಂಥ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕಿದೆ. ಯಾಕಂದ್ರೆ ಅವರಿಗೆ ಅತ್ಯಂತ ಡೆಲಿಸಿಯಸ್ ಫುಡ್ ಕೊಟ್ಟು, ಮತ್ತು ಇಲ್ಲಿ ಹಾಸ್ಟೆಲ್ನಲ್ಲಿ ಇನ್ನೊಂದು ಫೆಸಿಲಿಟಿ ಅಂದರೆ ನೈಟ್ ಅಂದ್ರೆ ಪ್ರತಿ ದಿವಸ 5 ಗಂಟೆಯಿಂದ 7 ಗಂಟೆವರೆಗೆ ಅವರಿಗೆ ವಿಶೇಷ ಕ್ಲಾಸ್ ತೆಗೆದುಕೊಂಡು ಮಕ್ಕಳನ್ನು ಓದುವ ಹಾಗೆ ಮಾಡಿ ಒಳ್ಳೆ ರಿಸಲ್ಟ್ ಬರುವ ಹಾಗೆ ಮಾಡಲಾಗಿದೆ. ಮತ್ತು ಇನ್ನೂ ಬಹಳಷ್ಟು ಅಂದ್ರೆ ಇಲ್ಲಿ ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ನೋಡಿದರೆ ಇವರು ವಿಲೇಜ್, ಅರ್ಬನ್, ರೂರಲ್ ಏರಿಯಾಲಿಂದ ಬಂದವರು ಅಂಥವ್ರನ್ನ ಮಕ್ಕಳನ್ನು ಮಿನಿಮಮ್ 10, 15, 20% ರೈಸ್ ಮಾಡಿ, ಅಂದ್ರೆ ಅವ್ರದ್ದು ಮೊದಲನೇ ರೆಕಾರ್ಡ್ ನೋಡಿದರೆ ಇಂಥ ಒಳ್ಳೆ ರಿಸಲ್ಟ್ ಬರಲು ಎಲ್ಲ ನಮ್ಮ ಸಂಸ್ಥೆಯ ಎಲ್ಲ ನಮ್ಮ ಅವ್ವಾಜಿಯಲ್ಲಿ, ಅಪ್ಪಾಜಿಯಲ್ಲಿ ಮತ್ತು ಎಲ್ಲರೂ ಇವರು ನಮಗೆ ಕಾರಣ ಇದ್ದಾರೆ. ವಿಶೇಷವಾಗಿ ಮಗದೊಮ್ಮೆ ಹೇಳಬೇಕಂದ್ರೆ ನಮ್ಮದು ಬೋಧಕ ಅಂದರೆ ಶಿಕ್ಷಕ ವೃಂದದವರಿಗೆ ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇಷ್ಟು ರಿಸಲ್ಟ್ ಬಂದಿದ್ದಕ್ಕಾಗಿ ತಂದೆಕಾಗಿ ಮಕ್ಕಳಿಗೂ ಕಾಂಗ್ರ್ಯಾಚುಲೇಷನ್ಸು, ಎಲ್ಲರಿಗೂ ಕಾಂಗ್ರ್ಯಾಚುಲೇಷನ್ಸ್ ಹೇಳಿ ನನ್ನ ಒಂದು
ಇಂಥ ಕಾಲೇಜಿನಲ್ಲಿ ಸೇವೆ ಸಲ್ಲಿಸೋದೇ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತಿದ್ದೀನಿ. ಈ ವರ್ಷದ ಫಲಿತಾಂಶದಲ್ಲಿ ಕುಮಾರಿ ಪ್ರೇಮಾ ತಂದೆ ಪರಮೇಶ್ವರ್ ಈ ವಿದ್ಯಾರ್ಥಿನಿ 95.3% ತಂದುಬಿಟ್ಟು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ. ಜೊತೆಗೆ ಈ ವಿದ್ಯಾರ್ಥಿನಿ ಗಣಕಯಂತ್ರ ವಿಷಯದಲ್ಲಿ CS ವಿಷಯದಲ್ಲಿ ಮತ್ತು ಗಣಿತ ವಿಷಯದಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ 100% ಪಡೆದುಕೊಂಡು ಮತ್ತೆಷ್ಟು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾಳೆ. ಇವಳ ಒಂದು ವಿಶೇಷತೆ ತುಂಬ ನಲ್ಮೆಯ ವಿದ್ಯಾರ್ಥಿನಿ, ಮೊದಲಿನಿಂದಲೇ ಓದುವ ಹವ್ಯಾಸ, ಜೊತೆಗೆ ಪಾಲಕರು ಅಂದರೆ ಪೇರೆಂಟ್ಸ್ ಕುಟುಂಬದ ಅವರ ಒಂದು ಪರಿಶ್ರಮವೂ ಇದೆ. ಜೊತೆಗೆ ಮಧ್ಯಮ ವರ್ಗದ ಕುಟುಂಬದ ವಿದ್ಯಾರ್ಥಿನಿ, ಒಕ್ಕಲುತನದ ಕುಟುಂಬದಲ್ಲಿ ಜನಿಸಿದಂಥವಳು. ಆಕೆಗೆ ಪ್ರಾಚಾರ್ಯರ ಪರವಾಗಿ ಮತ್ತು ನಮ್ಮ ಸಂಸ್ಥೆಯ ಪೂಜ್ಯ ಡಾಕ್ಟರ್ ಅಪ್ಪಾಜಿ ಅವ್ವಾಜಿಯವರ ಪರವಾಗಿಯೂ ಸಹ ನಾವು ಇವತ್ತಿನ ದಿವಸ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ಬಂದಂಥ ಜಕ್ಕಮ್ಮ ಅನ್ನುವಂಥ ವಿದ್ಯಾರ್ಥಿನಿ, ಈಕೆಯ ಒಂದು ವಿಶೇಷತೆ ಅಂದರೆ ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿನಿ ನಮ್ಮದೇ ಆದಂಥ ಹಾಸ್ಟೆಲ್ನಲ್ಲಿ ವಸತಿ ನಿಲಯವನ್ನು ಪಡೆದುಕೊಂಡು ತುಂಬ ಪರಿಶ್ರಮದಿಂದ ಓದ್ತಾ ಇದ್ದಾಳೆ. ಜೊತೆಗೆ ವಾರ್ಡನ್ ಮೇಡಮ್ ಅವರ ಸಹಕಾರ, ಪ್ರಾಚಾರ್ಯರ ಮಾರ್ಗದರ್ಶನ, ಸಕಲ ಉಪನ್ಯಾಸಕ ಬಳಗದವರ ಮಾರ್ಗದರ್ಶನದಲ್ಲಿ, ಜೊತೆಗೆ ಪೇರೆಂಟ್ಸು ಸಹ ಆಗಾಗ ಬಂದು ತಮ್ಮ ಅಮೂಲ್ಯ ಕೆಲಸದ ಮಧ್ಯೆಯೂ ಮಕ್ಕಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು. ಆಕೆಯ ಒಂದು ಪರಿಶ್ರಮವೇ ಇಂಥ ಒಂದು ಪರ್ಸೆಂಟೇಜ್ಗೆ ಅಂದರೆ 94.8% ಪಡೆದುಕೊಂಡು ಈಕೆ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ. ಜೊತೆಗೆ ಮಂಗಳಾಬಾಯಿ ಅವಳು ಸಹ 94%, ಜೊತೆಗೆ ಸ್ನೇಹ ಅನ್ನುವಂಥ ವಿದ್ಯಾರ್ಥಿನಿಯೂ ಸಹ 94% ತೆಗೆದುಕೊಂಡಿದ್ದಾಳೆ. ಇನ್ನೋರ್ವ ವಿದ್ಯಾರ್ಥಿನಿ ಆದಂಥ ಕುಮಾರಿ ಮಧುಶ್ರೀ ಅವಳು ಸಹ 93% ಪಡೆದುಕೊಂಡು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ. ಅವಳು ಜೀವಶಾಸ್ತ್ರ ಬಯೋದಲ್ಲಿ ಅವಳು 100% ಪಡೆದುಕೊಂಡು ಆಕೆಯೂ ಸಹ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ. ಇಂಥ ಇವರ ಈ ಪರಿಶ್ರಮಕ್ಕೆ ನಮ್ಮ ಕಾಲೇಜಿನ ಸುಂದರವಾದ ಕಟ್ಟಡ ಇರ್ಬೋದು, ಹಾಸ್ಟೆಲ್ ವ್ಯವಸ್ಥೆ ಮತ್ತು ಶುಭ್ರವಾದ ವಾತಾವರಣ ಮತ್ತು ಸ್ವಚ್ಛ ನೀರಿನ ವ್ಯವಸ್ಥೆ, ಫಿಲ್ಟರ್ ನೀರಿನ ವ್ಯವಸ್ಥೆ, ಲ್ಯಾಬ್ ವ್ಯವಸ್ಥೆ ಮತ್ತು ಜೊತೆಗೆ ಗ್ರಂಥಾಲಯದ ವ್ಯವಸ್ಥೆ, ನಮ್ಮ ಪ್ರಾಚಾರ್ಯರಾದಂಥ ಡಾಕ್ಟರ್ MR ಹುಗ್ಗಿ ಸರ್ ಅವರು ಸತತವಾಗಿ ಮುಂಜಾನೆಯಿಂದ ಸಾಯಂಕಾಲ 8 ಗಂಟೆಯವರೆಗೆ ಮಕ್ಕಳ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು, ಜೊತೆಗೆ ಈವ್ನಿಂಗ್ ಕ್ಲಾಸ್ ಅಂದರೆ ನುರಿತ ವಿಷಯ ತಜ್ಞರಿಂದ ಮತ್ತು ನಮ್ಮ ಉಪನ್ಯಾಸಕರಿಂದ ಈವ್ನಿಂಗ್ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅಂಥ ಎಲ್ಲ ವ್ಯವಸ್ಥೆಗೂ ಸಹ ಸರ್ ಅವರ ಮಾರ್ಗದರ್ಶನ, ಉಪನ್ಯಾಸಕರ ಒಂದು ಮಾರ್ಗದರ್ಶನ ಆಗಿರ್ಬೋದು. ಇಂಥ ಎಲ್ಲ ಒಂದು ಕಾರ್ಯಕ್ಕೆ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು, ಅವ್ವಾಜಿಯವರು, ಜೊತೆಗೆ ದೇಶಮುಖ್ ಅಣ್ಣಾಜಿಯವರ ಒಂದು ಆಶೀರ್ವಾದ ಮತ್ತು ಶರಣನ ಕೃಪೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಂಥ ಎಲ್ಲ ಒಂದೆರಡು ಸುಂದರ ಒಂದು ವಾತಾವರಣದ ನಿರ್ಮಾಣಕ್ಕೆ ಕಾರಣಕರ್ತರೇ ನಮ್ಮ ಪ್ರಾಚಾರ್ಯರು. ಅವರು ಪ್ರತಿನಿತ್ಯವೂ ಸಹ ಉಪನ್ಯಾಸಕರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಮುಂಜಾನೆಯಿಂದ ಅವರು ಸಂಜೆವರೆಗೂ ಅವರ ಮಾರ್ಗದರ್ಶನದ ಮಾತುಗಳಿಂದಾಗಿಯೇ ಇಂಥ ಒಂದು ಫಲಿತಾಂಶಕ್ಕೆ ಕಾರಣ. Dear parents and students, my name is Prasanna Kannan. I'm the Director of CAM Education from Bangalore, proudly associated with this wonderful institution, Muktambika PU College in Kalaburgi. In fact, headed by our principal, Dr. Huggi. In fact, it has been a great pleasure for me. More than a decade, we are coming here as faculty for NEET, CET programs, training the students for competitive exams to get into medical and engineering streams. I can definitely say the institution is one of the best institutions in Kalaburgi, and the students really they have great patience, great involvement, great interest in learning, and they appreciate good teaching, and they absorb and they prepare very well, and they produce wonderful results. I'm sure this institution is going to grow bigger and bigger, and it's going to reach great heights in the coming days in Kalaburgi. Thanks so much for the opportunity. I wish all the parents and students congratulations who have achieved all the big results, and this is just the beginning. The best is yet to come. In the coming years, the college is going to grow several times bigger and produce wonderful results. Thank you. See, when it comes to the result of our college, ಬೇರೆ ಕಾಲೇಜಸಲ್ಲಿ ಕಂಪೇರ್ ಮಾಡಿದಾಗ ಫಸ್ಟಿಗೆ ಎಂಟ್ರೆನ್ಸ್ ಎಕ್ಸಾಮ್ ತೊಗೊಂಡ್ಬಿಟ್ಟು ಮತ್ತೆ ಅದಾದಮೇಲೆ ಅಡ್ಮಿಷನ್ ತೊಗೋತಾರೆ. ನಮ್ಮ ಕಾಲೇಜಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ, ಓನ್ಲಿ ಬೈ ದ ರಾ ನಾಲೆಜ್ ಆಫ್ ಸ್ಟೂಡೆಂಟ್ಸ್ ತೊಗೋತೀವಿ ಫಸ್ಟ್ ಥಿಂಗ್. ಅದಾದಮೇಲೆ ವೆನ್ ಇಟ್ ಕಮ್ಸ್ ಟು ಅಡ್ಮಿನಿಸ್ಟ್ರೇಷನ್ ಆಲ್ಸೋ, ಅಡ್ಮಿನಿಸ್ಟ್ರೇಷನ್ ಎಷ್ಟು ಫ್ಲೋ ಇನಫ್ ಇದೆ ಅಂತಂದರೆ ಪ್ರಿನ್ಸಿಪಲ್ ಸರ್ ಅಲವ್ಸ್ ಫಾರ್ ಎವ್ರಿಥಿಂಗ್. ಸ್ಟಾಫಿಗೆ ಹಿಡ್ಕೊಂಡು ಸ್ಟೂಡೆಂಟ್ಸಿಗಂತೂ ಬಿಟ್ಬಿಡಿ, ಸ್ಟಾಫಿಗೆ ಕೂಡ ಅಲವ್ ಮಾಡ್ತಾರೆ ಪ್ರತಿ ಒಂದಕ್ಕೆ. ಸೊ ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಮ್ಮ ಕಡೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇದ್ದರು, ಅವರಿಗೆ ಎಕನಾಮಿಕಲಿ ವೀಕ್ ಇದ್ದರು ಅಂತಂದರೆ ಫ್ರೀ CET ಕ್ಲಾಸಸ್ ಸರೇ ಪುಷಪ್ ಮಾಡ್ತಾರೆ.
ಆ್ಯಂಡ್ ಎಲ್ಲವೂ ಮ್ಯಾಕ್ಸಿಮಮ್ 99% ನಮ್ಮ ಕಡೆ ಸ್ಟೂಡೆಂಟ್ಸ್ ಬರೋರು ಸುಮಾರು ಹಳ್ಳಿಯಿಂದನೇ. ಸೊ ಆ್ಯಂಡ್ ನಮ್ಮ ಕಾಲೇಜ್ ಹಾಸ್ಟೆಲ್ ಬಗ್ಗೆ ಮಾತಾಡಬೇಕು ಅಂತಂದರೆ ಎಷ್ಟು ಹೈಜೀನ್ ಇದೆ ಅಂತಂದರೆ ಇಟ್ ಈಸ್ ಮೋರ್ ದ್ಯಾನ್ ಅ ಹೋಮ್ ನಿಯರ್. ಸೊ ಮನೆ ಕುಂತು ಜಾಸ್ತಿ ಇದೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸೆಕ್ಯೂರಿಟಿ ಆಲ್ಸೋ 2 ಗೇಟ್ಸ್ ಔಟ್ಪುಟ್ ಇದ್ದಾವೆ, 2 ಗೇಟಿಗೆ ಕೂಡ ಸೆಕ್ಯೂರಿಟಿ ಇದ್ದಾರೆ. ಆ್ಯಂಡ್ ಒಂದು ಸ್ಟೂಡೆಂಟು ಒಂದು ಹಾಫ್ ಆನ್ ಅವರ್ ಹೊರಗೆ ಹೋಗಬೇಕು ಅಂತ ದೆ ನೀಡ್ ಟು ಕೀಪ್ ದರ್ ID ಕಾರ್ಡ್, ದೆ ನೀಡ್ ಟು ಟೇಕ್ ಟ್ವೈಸ್ ಪರ್ಮಿಷನ್ ಆ್ಯಂಡ್ ದ್ಯಾನ್ ಗೋ. ಆ್ಯಂಡ್ ರಿಸಲ್ಟ್ ಬಗ್ಗೆ ಮಾತಾಡಬೇಕು ಅಂತಂದಾಗ ಮೆರಿಟೋರಿಯಸ್ ಇದ್ದವ್ರಿಗೆ ತೊಗೊಂಡ್ಬಿಟ್ಟು 90% ತೆಗೆಯೋದು ಇಟ್ ಈಸ್ ನಾಟ್ ಅ ಬಿಗ್ ಡೀಲ್. ವೆನ್ ಇಟ್ ಕಮ್ಸ್ ಟು ಟೇಕಿಂಗ್ ಓನ್ಲಿ 60-70% ಆ್ಯಂಡ್ ಸುಮಾರು ಜನ ಸರ್ಕಾರಿ ಶಾಲೆಯಿಂದ ಬರ್ತಾರೆ, ಅಂಥವ್ರಿಗೆ ತೊಗೊಂಡು ಮೇಕಿಂಗ್ ಅ ಪರ್ಸೆಂಟೇಜ್ ಆಫ್ 90-99 ಆ್ಯಂಡ್ ಆಲ್ ಇಸ್ ಅ ಬಿಗ್ ಡೀಲ್. ಆ್ಯಂಡ್ ನಮ್ಮ ಕಾಲೇಜ್ ಇಸ್ ವರ್ಕಿಂಗ್ ಆನ್ ದ್ಯಾಟ್. ಆ್ಯಂಡ್ ಆ್ಯಸ್ ಆರ್ ಸರ್ ಸೆಡ್, ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಇನ್ನು ಬರೋದ್ರಲ್ಲಿ ವಿಲ್ ಮೇಕ್ ಅ ಬಿಗ್ ಮೈಲ್ ಸ್ಟೋನ್ಸ್ ಆಫ್ ದಿಸ್ ವೇ. ಥ್ಯಾಂಕ್ ಯು. ನಂತರ ಮಾತನಾಡಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ತಮ್ಮ ಯಶಸ್ವಿಗೆ ಕಾರಣೀಭೂತರಾದ ಕಾಲೇಜು ಆಡಳಿತ ಮಂಡಳಿ ಸದಸ್ಯರಿಗೆ, ಪ್ರಾಂಶುಪಾಲರಿಗೆ ಹಾಗೂ ಉಪನ್ಯಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು. ನಮ್ಮ ಹೆಸರು ಸಿದ್ದರಾಮಪ್ಪ ಬಿರಾದರ್, ಹಳ್ಳಿಯಿಂದ ಬಂದವರು. ಜಕ್ಕಮ್ಮ ಬಿರಾದರ್ ಅಂತೇಳಿ ಮುಕ್ತಾಂಬಿಕೆ ಸ್ಕೂಲ್ನಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಪ್ರಿನ್ಸಿಪಾಲ್ ಸರ್ ನಮಗೆ ಫಸ್ಟ್ ಇದು SLC ರಿಸಲ್ಟ್ ಎಷ್ಟು ಬಂದು ಅಂತ ಕೇಳಿದ್ರು. 91 ಸರ್ ಅಂತಂದರೆ ಆಯ್ತು, ನಿಮ್ಮ ಹುಡುಗಿ ಸೀಟ್ ಫುಲ್ ಇದ್ದು ಆದರೂ ತೋತೀವಿ ಸದ್ಯ ರಿಸಲ್ಟ್ ನೋಡಿ ಅಂದರು. ಅವರು ಸಹಾಯದಿಂದ ನಮಗೆ ಹುಡುಗಿ ಸೀಟ್ ಸಿಗ್ತಿಲ್ಲ. ಅದಕ್ಕೆ ಈ ರಿಸಲ್ಟ್ ತೆಗಿಲಿಕ್ಕೆ ಕಾರಣವೇ ನಮಗೆ ಪ್ರಿನ್ಸಿಪಾಲ್ ಸರು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ಆಶೀರ್ವಾದದಿಂದ ಈ ಸಂಸ್ಥೆಯಿಂದ ನಮಗೆ ಉಪಕಾರ ಇದೆ, ಒಳ್ಳೆಯ ರಿಸಲ್ಟ್ ಬಂದಿದೆ. ಮತ್ತು ವಿಶೇಷ ಹೇಳ್ಬೇಕೇನೆಂದರೆ ಈ ಶರಣಬಸವೇಶ್ವರ ಸಂಸ್ಥೆಯಲ್ಲಿ ನಮ್ಮ ಮಕ್ಕಳನ್ನು ಓದಿಸ್ಬೇಕಂತ ನಮ್ಮ ಮನಸ್ಸು ಭಾಳ ಯಾವಾಗಲೂ ಹಿಡಿದು ಅದ. ನಮಗೆ ಅದು ಇನ್ನೂ ಕಲಿಸ್ಬೇಕಂತ ಇನ್ನೂ ಹುಡುಗರು ಈ ವಿದ್ಯಾಸಂಸ್ಥೆ ಒಳಗೆ ನಮಗೆ ಕಲಿಸ್ಬೇಕಂತ ಹಂಬಲು ಭಾಳ ಐತಿ. ನಮ್ಮ ಮಗಳಿಗೆ ಮುಕ್ತಾಂಬಿಕಾ ಕಾಲೇಜಿನಲ್ಲಿ ಸೇರಿಸೋದಕ್ಕೆ ನಮಗೆ ಹೆಮ್ಮೆ ಬಂದಿದೆ. ನಮ್ಮ ಮಗಳು ರಿಸಲ್ಟನ್ನು ಹೆಮ್ಮೆಯಿಂದ ತಂದಿದ್ದಾಳೆ. ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಟೀಚರ್ ಸರ್ಗಳಿಗೂ ನಮ್ಮ ಮಗಳಿಗೆ ವರ್ಕ್ ಚೆನ್ನಾಗಿ ಮಾಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳುತ್ತೀನಿ ತುಂಬ. ಈ ವರ್ಷದಲ್ಲಿ ಪ್ರೇಮಾ ಪರಮೇಶ್ವರ್ ಅವರು ಪ್ರಥಮ ಗಣಿತದಲ್ಲಿ 100ಕ್ಕೆ 100 ಅಂಕ ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿ ಪತಾಕೆ ಹಾರಿಸಿದ್ದಾರೆ. ನಮ್ಮ ಟೋಟಲ್ 60 ಜನ ಹುಡುಗಿಯರು ಅಬೋವ್ 90%, ದಟ್ ಮೀನ್ಸ್ ಅಬೋವ್ 90 ಡಿಸ್ಟಿಂಕ್ಷನಲ್ಲಿ ಮ್ಯಾಥಮೆಟಿಕ್ಸಲ್ಲಿ ತೊಗೊಂಡಿದ್ದಾರೆ. ಇದೆಲ್ಲ ನಮಗೆ ಖುಷಿ ತಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಇದೆಲ್ಲ ಮ್ಯಾಥಮೆಟಿಕ್ಸಲ್ಲಿ ಇಷ್ಟು ಜನ ತರಲಿಕ್ಕೆ ಕಾರಣ ನಾವು 6 ಜನ ಶಿಕ್ಷಕಿಯರಿದ್ದೀವಿ. ಇದು 6 ಜನ ಶಿಕ್ಷಕಿಯರ ಕೆಲಸ ಈ ರೀತಿ ರಿಸಲ್ಟ್ ಬರಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರೇಮಾ ಬಿರಾದರ್, ನನ್ನ ತಂದೆ ಹೆಸರು ಪರಮೇಶ್ವರ್ ಬಿರಾದರ್ ಅಂತ. ನಾನು 2 ವರ್ಷಗಳ ಕಾಲ ಮುಕ್ತಾಂಬಿಕಾ PU ಸೈನ್ಸ್ ಕಾಲೇಜಲ್ಲಿ ಓದಿದ್ದು. ನನ್ನ ಪರ್ಸೆಂಟೇಜ್ ಬಂದುಬಿಟ್ಟು 95.33% ಆಗಿದೆ. ಆ್ಯಂಡ್ ಮಾರ್ಕ್ಸ್ ಬಂದುಬಿಟ್ಟು 572 ಆಗಿದೆ. ಈ ಒಂದು ನನ್ನ ಪ್ರಯತ್ನಕ್ಕೆ, ನನ್ನ ರಿಸಲ್ಟ್ ಬಂದಿರೋದಕ್ಕೆ ನನ್ನ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿರೋದು. ಹಾಗೆ ನನ್ನ ಪೇರೆಂಟ್ಸು ಕೂಡ ಸಪೋರ್ಟ್ ತುಂಬಾ ಇದೆ. ಆ್ಯಂಡ್ ನನ್ನ ಹಾರ್ಡ್ ವರ್ಕು ಕೂಡ ಆಗಿರೋದ್ರಿಂದ ಇಷ್ಟು ಪರ್ಸೆಂಟೇಜ್ ತೆಗೆಯೋದಕ್ಕೆ ಕಾರಣ ಆಯಿತು. ಆ್ಯಂಡ್ ನಮ್ಮ ಕಾಲೇಜ್ ಫೆಸಿಲಿಟೀಸ್ ಬಗ್ಗೆ ಹೇಳಬೇಕಾದ್ರೆ, ಇಲ್ಲಿರುವಂಥ ಎನ್ವೈರ್ಮೆಂಟ್ ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಹಾಸ್ಟೆಲ್ ಫೆಸಿಲಿಟಿ ಆಗಿರ್ಬೋದು, ಲ್ಯಾಬ್ ಫೆಸಿಲಿಟಿ ಆಗಿರ್ಬೋದು, ಲೈಬ್ರರಿ ಫೆಸಿಲಿಟಿ. ಆ್ಯಂಡ್ ಹಾಗೆ ನಾನು ಕನ್ನಡ ಮೀಡಿಯಮ್ಲಿಂದ ಬಂದಿರೋದರಿಂದ ಸ್ಟಾರ್ಟಿಂಗಲ್ಲಿ ಇಂಗ್ಲೀಷ್ ನಮಗೆ ತೊಂದರೆನೇ ಆಗ್ತಾಯಿತ್ತು. ಆದರೆ ನಮ್ಮ ಪ್ರಿನ್ಸಿಪಲ್ ಸರ್ ಅದಕ್ಕೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅಂತ ಇಟ್ಟು ನಮಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ರು. ಅದರಿಂದ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಹಾಗೆ ನಾನು ಈ ಕಾಲೇಜಿಂದ ಕಲ್ತಿರೋದು ಸ್ಟಡಿ ಬಿಟ್ಟು
ಅದರಿಂದ ಹೊರಗೇನೂ ಕೂಡ ಕಲ್ತಿರೋದು ತುಂಬಾ ಇದೆ. ಈ ಕಾಲೇಜಿಂದ ನನಗೆ ಆಪರ್ಚುನಿಟಿ ಬಂದಿರೋದು ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಈ ಥರ ಆಪರ್ಚುನಿಟಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕೂಡ ನನಗೆ ಈ ಕಾಲೇಜ್ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ನಾನು ಎಲ್ಲ ಟೀಚರ್ಸ್ ಸ್ಟಾಫಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ನಂಬಿರುವಂತಹ ಶರಣನ ಕೃಪೆಯಿಂದ, ಅಣ್ಣಾಜಿ, ಅವ್ವಾಜಿ, ಅಪ್ಪಾಜಿ ಅವರ ಕೃಪೆಯಿಂದ ಈ ಒಂದು ರಿಸಲ್ಟ್ ಪಡೆಯೋಕ್ಕೆ ಸಾಧ್ಯ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಜಕ್ಕಮ್ಮ. ನಾನು ಮುಕ್ತಾಂಬಿಕಾ PU ಸೈನ್ಸ್ ಕಾಲೇಜಲ್ಲಿ ಓದ್ತಿದ್ದೇನೆ. ನನ್ನ ರಿಸಲ್ಟು 94.33% ಆಗಿದೆ. ನಾನು ಹಳ್ಳಿಯಿಂದ ಬಂದಿದ್ದು. ನಮ್ಮಪ್ಪ ನನಗೆ ಈ ಕಾಲೇಜಲ್ಲಿ ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಸ್ಟೆಲಲ್ಲಿ ಉಳಿದಿದ್ದು. ಹಾಸ್ಟೆಲಲ್ಲಿ ವಾರ್ಡನ್ ಮೇಡಮ್ ಎಲ್ಲ ಸಹಾಯ ಮಾಡಿದ್ದಾರೆ ಓದೋಕ್ಕೆ. ಎಲ್ಲ ಪ್ರಿನ್ಸಿಪಲ್ ಸರು, ಅವಾಜಿ ಅವರು ಎಲ್ಲ ಸಹಾಯ ಮಾಡಿದ್ದಾರೆ. ಅದರಿಂದ ಮತ್ತು ಟೀಚರ್ಸ್ಗಳು ಅವರೆಲ್ಲ ಸಹಾಯ ಮಾಡಿದ್ದರಿಂದ ನನ್ನ ಪರ್ಸೆಂಟೇಜ್ ಇಷ್ಟು ಒಳ್ಳೆಯದಾಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಮಧುಶ್ರೀ ಬಿರಾದರ್. ನಮ್ಮ ತಂದೆ ಹೆಸರು ಬಸವರಾಜ್ ಬಿರಾದರ್. ನಮ್ಮ ಕಾಲೇಜ್ ಹೆಸರು ಮುಕ್ತಾಂಬಿಕಾ PU ಕಾಲೇಜ್ ಸೈನ್ಸ್ ಫಾರ್ ಗರ್ಲ್ಸ್. ನನ್ನ ಪರ್ಸೆಂಟೇಜ್ ಬಂದು 93.17, ಟೋಟಲ್ ಮಾರ್ಕ್ಸು 559. ಆ್ಯಂಡ್ ನಾನು ಬಯಾಲಜಿ ಅಂದರೆ ಜೀವಶಾಸ್ತ್ರದಲ್ಲಿ 100ಕ್ಕೆ 100 ಅಂಕವನ್ನು ಪಡೆದಿದ್ದೇನೆ. ನಮ್ಮ ನನಗೆ ಈ ರಿಸಲ್ಟ್ ಬರಲಿಕ್ಕೆ ಕಾರಣ ಅಂತಂದರೆ ನಮ್ಮ ಪ್ರಿನ್ಸಿಪಲ್ ಸರ್, ಕಾಲೇಜ್ ಎಂಟೈರ್ ಸ್ಟಾಫ್, ಟೀಚಿಂಗ್ ಸ್ಟಾಫ್ ಹಿಡ್ಕೊಂಡು ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ಯಾರ. ಆ್ಯಂಡ್ ನಮ್ಮ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ನೂ ಭಾಳ ಚಲೋ ಅದ. ಲೈಕ್ ನಾವು ಓದೋದಕ್ಕೆ ಪರ್ಫೆಕ್ಟ್ ಎನ್ವಿರಾನ್ಮೆಂಟ್ ಅಂದರೆ ನಮ್ಮ ಕಾಲೇಜಿಗೆ ಎಕ್ಸಾಂಪಲ್ ಕೊಡ್ಬೋದು. ಆ್ಯಂಡ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕಂತೀನಿ ಅಷ್ಟೇ. ಸಮಾರಂಭದಲ್ಲಿ ಉಪನ್ಯಾಸಕರಾದ ರೇವಣಸಿದ್ದಪ್ಪ ಪಾಟೀಲ್, ಸುನಿತಾ ಕಲ್ಶೆಟ್ಟಿ, ಮಧುಮತಿ, ಮೀನಾಕ್ಷಿ, ದಾನೇಶ್ವರಿ, ಜಯಶ್ರೀ, ಮಹೇಶ್, ಸಂತೋಷ್ ತಳವಾರ್, ವಸತಿ ನಿಲಯದ ಮೇಲ್ವಿಚಾರಕರಾದ ಮೋನಮ್ಮ, ಸುಜಾತ ಹಾಗೂ ಕಾಲೇಜಿನ ಸಿಬ್ಬಂದಿಗಳು, ಪೋಷಕರು ಭಾಗವಹಿಸಿದ್ದರು.